Raise your right hand. Close your eyes with your hands. Madam, Put your hands on your stomach. Put your hands on your stomach. ನಿಂತಿರಿ, ನೀವು ವಿನ್ ಆಗಿದ್ದೀರಾ ಅಂದ್ರೆ ಯಾರು ಗುಡ್ ಲಿಸನರ್ ಇಸ್ ಎ ಗುಡ್ ಸ್ಪೀಕರ್ ಅಂತ ಏನ್ ಹೇಳ್ರಿ ಸರ್? ಶೇರ್ ಮಾಡ್ಕೊಳ್ಳಿ. ಇದು ಇವಾಗ ಕ್ಲೋಸ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಓಕೆ ಸರ್. ಈಗ ನಾವು ಈ ಅವಧಿಯನ್ನ ಮೌಲ್ಯ ಶಿಕ್ಷಣದ ಅವಧಿಯನ್ನ ಮಾಡೋಣ. ನಾವು ಈ ಒಂದು ಆಕ್ಟಿವಿಟಿಯಿಂದ ಏನ್ ಕಲಿಬೇಕು ಅಂತ ಹೇಳಿದ್ರೆ, ಲಿಸನಿಂಗ್ ಇದ್ರ ಬಗ್ಗೆ LSR ಬಗ್ಗೆ ನಾವು ಯಾವಾಗಲೂ ಹೇಳ್ತಿದ್ವಿ. ಫಸ್ಟ್ ನಾವು ಕೇಳಿಸ್ಕೋಬೇಕು, ಅದು ಒಂದು. ಎರಡನೇದು, ನಾವು ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ನಾವೀಗ ಮಕ್ಕಳಿಗೆ ನಾವು ಆಸ್ ಎ ಪೇರೆಂಟ್ಸ್ ಆಗಿರ್ಬೋದು, ಆಸ್ ಎ ಟೀಚರ್ಸ್ ಆಗಿರ್ಬೋದು, ನಾವು ಒಬ್ಬ ಮಾಡೆಲ್ ರೀತಿ ಆಗಿರ್ಬೇಕು. ಅಂದ್ರೆ ನಾವು ಮೊಬೈಲ್ ನೋಡಬೇಡಿ, ಟಿವಿ ನೋಡಬೇಡಿ ಅಂತ ನಾವು ಹೇಳೋದು, ಮಕ್ಕಳು ಮುಂದೆ ನಾವು ಅದನ್ನ ಮಾಡೋದು. ನಾವೇ ಬುಕ್ಸ್ ಎಲ್ಲ ಓದ್ತಾ ಇದ್ರೆ ಮಕ್ಕಳು ಸಹ ಏನ್ ಮಾಡ್ತಾರೆ? ಬುಕ್ಸ್ ಓದ್ತಾರೆ. ಕೇಳ್ತಾರೆ ಅವ್ರು ವಾಪಸ್, ನೀನೇ ಯಾವಾಗಲೂ ಮಮ್ಮಿ ಫೋನ್ ನೋಡ್ತಿರ್ತೀಯಾ, ಪಪ್ಪ ಫೋನ್ ನೋಡ್ತಿರ್ತೀರಾ, ನಮಗೆ ಹೇಳ್ತೀರಾ ಫೋನ್ ನೋಡ್ಬೇಡ್ರಿ ಅಂತ ಹೇಳ್ತೀರಾ ಅಂತ ಕೇಳ್ತಾರ ಇಲ್ಲ ಸರ್ ಮನೆಯಲ್ಲಿ? ಹಾಗಾಗಿ ನಾವು ಹೇಳುವುದು ಒಂದು, ಮಾಡುವುದು ಒಂದು ಆಗಬಾರ್ದು. ಹೇಳುವುದನ್ನೇ ಮಾಡಬೇಕು. ನಾವು ಆಸ್ ಎ ಟೀಚರ್ಸ್ಗೆ ಯಾವ ರೀತಿ ಆಗಿರ್ಬೇಕಂದ್ರೆ ಆದರ್ಶವಾಗಿ, ಟೀಚರ್ಸ್ ಅಂದ್ರೆ ಮಕ್ಕಳಿಗೆ ಆದರ್ಶವಾಗಿರ್ಬೇಕು. ಜೊತೆಗೆ ಪೇರೆಂಟ್ಸ್ ಆಗಿಯೂ ಸಹ ನಾವು ನಮ್ಮ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಪ್ರಸ್ತುತ ಸನ್ನಿವೇಶದಲ್ಲಿ ಮೌಲ್ಯ ಶಿಕ್ಷಣದ ಅಗತ್ಯತೆಯನ್ನು ನಾವು ನೋಡ್ತಾ ಹೋದ್ರೆ ಅದ್ರದ್ದು ಅಗತ್ಯತೆ ತುಂಬಾನೇ ನಮಗೆ ಕಾಣಿಸ್ತಾ ಇದೆ. ಒಪ್ಕೊಂತೀರಾ ಎಲ್ಲರೂ? ಅಂದ್ರೆ ಒಬ್ಬ ವ್ಯಕ್ತಿ ಅವನು ಎಷ್ಟು ಎತ್ತರಕ್ಕೆ ಬೆಳೆದ್ರು ಸಹ ಆ ವ್ಯಕ್ತಿಗೆ ಮೌಲ್ಯ ಇದ್ರೆ ಮಾತ್ರ ಆ ಚೇರಿಗೆ ಒಂದು ಅಂದ್ರೆ ಎತ್ತರಕ್ಕೆ ಬೆಳೆಯೋದಂದ್ರೆ ಹೈಟ್ ಅಲ್ಲ, ಅವನ ಒಂದು ವ್ಯಕ್ತಿತ್ವ. ಅವನು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರೂ ಸಹ ನಾವು ಅಲ್ಲಿ ಆ ವ್ಯಕ್ತಿಗೆ ಬೆಲೆ ಕೊಡೋದು ಯಾವಾಗ? ಅವನಲ್ಲಿ ಮೌಲ್ಯಗಳು ಇದ್ರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಓನ್ಲಿ ಆ ಚೇರಿಗೆ ವ್ಯಾಲ್ಯೂ ಇರುತ್ತೆ ಹೊರತು ಆ ವ್ಯಕ್ತಿಗೆ ವ್ಯಾಲ್ಯೂ ಇರಲ್ಲ. ಈಗ ಮೌಲ್ಯ ಶಿಕ್ಷಣ ಅಂದ ತಕ್ಷಣ ನಾವು ಸರ್ಕಾರನೇ ಈಗ ಆ ಒಂದು ಅವಧಿಯನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೊರಟಿದೆ. ಟೆಕ್ಸ್ಟ್ ಬುಕ್ಸ್ ಗಳನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮೌಲ್ಯ ಶಿಕ್ಷಣದ್ದು. ಹಾಗಾದ್ರೆ ಇಷ್ಟಿಂದ ನಾವು ಮೌಲ್ಯ ಶಿಕ್ಷಣವನ್ನ, ಪಾಠವನ್ನ ಅಥವಾ ಆ ಅವಧಿಯನ್ನ ಮಾಡ್ತಾ ಇರ್ಲಿಲ್ವಾ? ಮಾಡ್ತಾ ಇದ್ವಿ. ಅದನ್ನ ಪಾರ್ಟ್ ಬಿ ರೂಪದಲ್ಲಿ ಸುಮ್ಮನೆ ತುಂಬ್ತಿದ್ವಿ ಅನ್ಸುತ್ತೆ. ಅಂದ್ರೆ ಜಾಸ್ತಿ ನಾವು ಲೆಸನ್ ಮಾಡುವಾಗ ಏನಾದ್ರೂ ಅದ್ರ ಟಾಪಿಕ್ ಬಂದ್ರೆ, ಲ್ಯಾಂಗ್ವೇಜ್ ಮಾಡುವಾಗ ಏನಾದ್ರೂ ಹೇಳುವಾಗ ಮಾತ್ರ ಹೇಳ್ತಿದ್ವಿ. ಅದರ ಅವಧಿಯನ್ನ ನಾವು ಮ್ಯಾಥ್ಸು, ಸೈನ್ಸು, ಇಂಗ್ಲಿಷ್ನವರು ಆ ಮೌಲ್ಯ ಶಿಕ್ಷಣದ ಅವಧಿಯನ್ನ ನಾವು ಹಿಂದಾಕಿದ್ವಿ. ಹೌದಾ? ಅದಕ್ಕೆ ಒಂದು ಅವಧಿನ ಕೊಟ್ಟು ಅದನ್ನೇ ಒಂದು ಕಥೆಗಳ ಹೇಳೋದಾಗಿರ್ಬೋದು, ಮೌಲ್ಯ ಶಿಕ್ಷಣವನ್ನ ಕಲಿಸೋದಾಗಿರ್ಬೋದು, ಮಕ್ಕಳಿಗೆ ನಾವು ಆ ಅವಧಿಯನ್ನ ಸಂಪೂರ್ಣವಾಗಿ ನಾವು ಕೊಟ್ಟಿಲ್ಲ. ಇಷ್ಟು ದಿನ ಕೊಟ್ಟರು ಸ್ವಲ್ಪ ಅದರಷ್ಟು ಎಷ್ಟು ವ್ಯಾಲ್ಯೂ ಇದೆ ಮೌಲ್ಯ ಶಿಕ್ಷಣಕ್ಕೆ ಅಂತ ನೋಡ್ತಾ ಹೋದ್ರೆ ಅದರಷ್ಟು ವ್ಯಾಲ್ಯೂ ಇರುವಷ್ಟು ಕ್ಲಾಸ್ಗಳನ್ನ ಮಕ್ಕಳಿಗೆ ನಾವು ರೀಚ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ತರಗತಿ ಕೋಣೆಗೆ ಹೋಗೋದಾದ್ರೆ, ಮೌಲ್ಯ ಶಿಕ್ಷಣವನ್ನು ಕುರಿತು ಸೀದಾ ಶಾಲೆಗೆ ಹೋಗೋದಾದ್ರೆ, ಎಲ್ಲ ಶಾಲೆಗಳಲ್ಲಿ ನಾವೀಗ ಮ್ಯಾಥ್ಸ್ ಕಾರ್ನರ್ ಆಗಿರ್ಬೋದು, ಸೈನ್ಸ್ ಕಾರ್ನರ್ ಆಗಿರ್ಬೋದು, ಇಂಗ್ಲಿಷ್ ಕಾರ್ನರ್ ಆಗಿರ್ಬೋದು, ಈ ರೀತಿ ಕಾರ್ನರ್ ಎಲ್ಲ ನಾವು ಮಾಡಿದ್ದೀವಾ? ಮಾಡಿ. ಅದೇ ರೀತಿ ನಾವು ಮೌಲ್ಯ ಶಿಕ್ಷಣಕ್ಕೆ ಹೋಗೋದಾದ್ರೆ ಅಲ್ಲೊಂದು ಮೌಲ್ಯಾಧಾರಿತ ಕೊಠಡಿ ಅಂತ, ಮೌಲ್ಯಾಧಾರಿತ ಕೊಠಡಿ, ಮೌಲ್ಯಗಳನ್ನ ಆಧರಿಸಿದ ತರಬೇತಿಯ ಕೊಠಡಿಯನ್ನು ಸಿದ್ಧಪಡಿಸಿ ಅಲ್ಲಿ ಆ ವಾತಾವರಣ ಹೆಂಗಿರ್ಬೇಕು ಅಂದ್ರೆ ಅದು ಎಲ್ಲರಿಗೂ ಗೌರವ, ಸುರಕ್ಷತೆ ಮತ್ತು ಅಲ್ಲಿ ಸಹ ತಮಗೆ ಮಹತ್ವವಿದೆ ಎಂಬ ಭಾವನೆ ಮಕ್ಕಳಲ್ಲಿ ಮೂಡಬೇಕು. ಆ ರೀತಿ ಒಂದು ಮೌಲ್ಯಾಧಾರಿತ ಕೊಠಡಿಯನ್ನು ನಾವು ನಿರ್ಮಾಣ
ಲೈಬ್ರರಿ ಇರುತ್ತಲ್ಲ ಅದನ್ನೇ ನಾವು ಮೌಲ್ಯಾಧಾರಿತ ಕೊಠಡಿಯನ್ನಾಗಿ ಮಾಡ್ಕೋಬಹುದು. ಆ ಕೊಠಡಿಯಲ್ಲಿ ಏನೇನು ಇರಬೇಕು ಹಾಗಾದ್ರೆ ಮೌಲ್ಯಗಳ ಗೋಡೆ. ಏನು ಮೌಲ್ಯಗಳ ಗೋಡೆ ಅಂದ್ರೆ ಗೋಡೆ ಮೇಲೆ ಮೌಲ್ಯಗಳನ್ನ ಬರ್ಸಿರೋದು ಮೌಲ್ಯಗಳು. ಅದು ನೋಡಿದ ತಕ್ಷಣ ಅದೊಂದು ದಿಕ್ಸೂಚಿ ತರ ಇರ್ಬೇಕು. ಆ ಗೋಡೆ ನೋಡಿದ ತಕ್ಷಣ ಇತರರಿಗೆ ದಯೆ ತೋರಿಸಿ, ಸತ್ಯ ನುಡಿ, ಗೌರವದಿಂದ ವರ್ತಿಸು, ಮೂಲಭೂತ ತರಗತಿಯ ನಿಯಮಗಳು ಸ್ಪಷ್ಟವಾಗಿ ಆ ಚಾರ್ಟ್ ಅಥವಾ ಗೋಡೆಗಳ ಮೇಲೆ ಇರಬೇಕು. ಯಾವುದೇ ಕಲಿಕೆಯ ಸಮಸ್ಯೆ ಅಥವಾ ಗೊಂದಲ, ನಡವಳಿಕೆಯ ಪ್ರಶ್ನೆ ಉಂಟಾದಾಗ ವಿದ್ಯಾರ್ಥಿಗಳು ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಸರಿಯಾದ ನಡವಳಿಕೆಗಾಗಿ ಆ ಗೋಡೆಯನ್ನು ಗಮನಿಸಿದಾಗ ಅವರಿಗೆ ತಾವು ಮಾಡ್ತಾ ಇರೋದು ತಪ್ಪು ಅಂತ ಅನಿಸ್ಬೇಕು. ಆ ಮೌಲ್ಯಗಳ ಗೋಡೆ ನೋಡಿದ ತಕ್ಷಣ ತಾವೇನೋ ಒಂದು ತಪ್ಪು ಮಾಡ್ತಿದ್ದೀವಿ ಅಂದಾಗ ನಾವು ಮಾಡ್ತಿರೋದು ತಪ್ಪು, ಇದನ್ನ ಮಾಡಬಾರ್ದು ಅಂತ ಮಕ್ಕಳಿಗೆ ಅನಿಸೋ ರೀತಿಯಲ್ಲಿ ಆ ಒಂದು ಮೌಲ್ಯಗಳ ಗೋಡೆ ಇರಬೇಕು. ನೆಕ್ಸ್ಟ್ ಸಾಮರ್ಥ್ಯಗಳ ಪ್ರದರ್ಶನ ಫಲಕ. ಅದೇ ಒಂದು ಮೌಲ್ಯಾಧಾರಿತ ಕೊಠಡಿಯಲ್ಲಿ ಸಾಮರ್ಥ್ಯಗಳ ಪ್ರದರ್ಶನ ಫಲಕ ಇರಬೇಕು ಅಂತ. ವಿದ್ಯಾರ್ಥಿಗಳ ಉತ್ತಮ ಗುಣಗಳು, ಅವರ ದಯಾಪರ ಕೆಲಸಗಳು, ಅವ್ರ ಫ್ರೆಂಡ್ಸಿಗೆ ಸಹಾಯ ಮಾಡಿದ್ದಾಗಿರ್ಬೋದು ಅಥವಾ ಇತರರಿಗೆ ಸಹಾಯ ಮಾಡಿದ್ದಾಗಿರ್ಬೋದು, ಅವ್ರು ಏನೋ ಒಂದು ಮೌಲ್ಯಗಳ ಕುರಿತು ಒಳ್ಳೆ ಕೆಲಸವನ್ನ ಮಾಡಿರ್ತಾರೆ. ಆ ಒಂದು ಕೆಲಸದ ಒಂದು ಫ್ಲಾಶ್ ಇದು ನಾವು ಮುಂಚೆನ ಪ್ಯಾನಲ್ ಬೋರ್ಡ್ ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಮಕ್ಕಳದು ಡ್ರಾಯಿಂಗ್ಸ್ ಆಗಿರ್ಬೋದು ಅಥವಾ ಅವ್ರು ಏನೋ ಒಂದು ಪ್ರಾಜೆಕ್ಟ್ ಆಕ್ಟಿವಿಟಿ ಮಾಡ್ಕೊಂಡ್ಬಂದ್ರೆ ಅದನ್ನ ಡಿಸ್ಪ್ಲೇ ಮಾಡ್ತಾ ಇದ್ವಲ್ಲ, ಅದೇ ರೀತಿ ಮೌಲ್ಯಗಳದ್ದು ಅವ್ರೇನಾದ್ರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಆ ಸಾಮರ್ಥ್ಯಗಳ ಪ್ರದರ್ಶನ ಫಲಕದಲ್ಲಿ ಅದನ್ನ ಡಿಸ್ಪ್ಲೇ ಮಾಡಬೇಕು. ಆಗ ಆ ಮಕ್ಕಳಿಗೆ ಒಂದು ಸ್ವಯಂ ಗೌರವ ಹೆಚ್ಚುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ, ಜೊತೆಗೆ ಅದು ಇತರರಿಗೆ ಪ್ರೇರಣೆ ಆಗುತ್ತೆ. ಈಗ ಒಬ್ಬ ಫ್ರೆಂಡು ಏನೋ ಒಂದು ಸಹಾಯ ಮಾಡಿದ್ದಾನೆ ಅಂತ ಇನ್ನೊಬ್ಬರು ನೋಡಿದಾಗ ನಾನು ಆ ರೀತಿ ಮಾಡ್ಬೇಕಲ್ಲ ಅನ್ನೋ ಒಂದು ಪ್ರೇರಣೆ, ಒಂದು ಎಂಕರೇಜ್ಮೆಂಟ್ ಆ ಒಂದು ಪ್ರದರ್ಶನ ಫಲಕದಿಂದ ಆ ಮಕ್ಕಳಿಗೆ ಸಿಗುವಂತಾಗಬೇಕು. ನೆಕ್ಸ್ಟ್ ಕೃತಜ್ಞತಾ ಫಲಕ. ಪ್ರಶಂಸೆಯ ಮನೋಭಾವವನ್ನು ಬೆಳೆಸಲು ತರಗತಿಯಲ್ಲಿ ಮೀಸಲಾದ ಒಂದು ಜಾಗ. ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರು, ಶಿಕ್ಷಕರು, ಶಾಲಾ ಸಿಬ್ಬಂದಿಗೆ ತಮ್ಮ ಕೃತಜ್ಞತೆಗಳನ್ನು ತಿಳಿಸುವ ಚಿಕ್ಕ ಟಿಪ್ಪಣಿಯನ್ನು ಬರೆದು ಇಲ್ಲಿ ಹಾಕಬಹುದು. ಈ ಕೃತಜ್ಞತಾ ಫಲಕದಲ್ಲಿ ಗ್ರಾಟಿಟ್ಯೂಡ್ ಕಾರ್ನರ್ ಅಂತ ಅಂದ್ರೆ ಈಗ ಯಾರೋ ಮಗು ಏನೋ ಒಂದು ಸಹಾಯ ಮಾಡಿರುತ್ತೆ ಅಥವಾ ಟೀಚರ್ ಆ ಮಗುವಿಗೆ ಓದಕ್ಕೆ ಬುಕ್ಸ್ ಕೊಡಿಸೋದಾಗಿರ್ಬೋದು, ಪೆನ್ ಕೊಡಿಸೋದಾಗಿರ್ಬೋದು, ಅದೇನೋ ಒಂಥರ ಡೈರೆಕ್ಟ್ ಆಗಿ ಹೇಳಕ್ಕೆ ಭಯ ಉಂಟಾಗಿರ್ಬೋದು, ಅದನ್ನ ಟಿಪ್ಪಣಿ ಟೈಪ್ ಆ ಕೃತಜ್ಞತಾ ಫಲಕದಲ್ಲಿ ಮಕ್ಕಳು ಬರೆದು ಹಾಕುವ ತರ ಆ ಒಂದು ಕೊಠಡಿಯಲ್ಲಿ ಈ ಕೃತಜ್ಞತಾ ಫಲಕವು ಸಹ ಇರಬೇಕು. ನೆಕ್ಸ್ಟ್ ನೋಡೋದಾದ್ರೆ ದಯೆಯ ಧಾರಕದ ಕೈಂಡ್ನೆಸ್ ಜಾರ್ ಅಂತ. ಇಲ್ಲಿ ಮಕ್ಕಳಿಗೆ ಯಾರಾದ್ರೂ ನೋವು ಉಂಟು ಮಾಡೋದಲ್ಲ ಇರ್ಬೋದು ಅಥವಾ ಅಸಭ್ಯವಾಗಿ ಅಸಮಾಧಾನಕರವಾಗಿ ಏನಾದ್ರೂ ಒಂದು ಘಟನೆ ನಡೆದಿರ್ಬೋದು ಆ ಮಕ್ಕಳ ವಿಷಯದಲ್ಲಿ, ಆ ಮಗು ಅದನ್ನ ಬರೆದು ಏನ್ ಮಾಡ್ಬೇಕು, ಆ ಕೈಂಡ್ನೆಸ್ ಜಾರಲ್ಲಿ ಹಾಕ್ಬೇಕು. ಇಂಥವರಿಂದ ನನಗೇನೋ ಒಂದು ನೋವು ಉಂಟಾಗಿದೆ ಅಥವಾ ಅವ್ರೇನೋ ಒಂದು ಅಂದಿದ್ದು ನನಗೆ ಬೇಜಾರಾಗಿದೆ ಅಂತೇಳಿ ಬರ್ದಾಕ್ದಾಗ ಅದನ್ನ ವೀಕ್ಲಿ ಒನ್ ಟೈಮು ಅಥವಾ ವೀಕ್ಲಿ ಟ್ವೈಸ್ ರೂಮಿಗೆ ಹೋದಾಗ ಮೌಲ್ಯಾಧಾರಿತ ಅಂದ್ರೆ ಮೌಲ್ಯಗಳ ತರಗತಿ ಇದ್ದಾಗ ಆ ಒಂದು ಮೌಲ್ಯಾಧಾರಿತ ಕೊಠಡಿಯಲ್ಲೇ ಕ್ಲಾಸ್ನ ತಗೊಂಡಾಗ ಅದನ್ನ ನೋಡಿದಾಗ ಅಲ್ಲೇ ಅವರು ಸಾರ್ಟ್ ಔಟ್ ಮಾಡೋಕ್ಕೆ ಈಸಿ ಆಗುವಂಥದ್ದು. ಟೀಚರು ಆ ಮಗುವಿಗೆ ಯಾರು ಬೇಜಾರು ಮಾಡಿದ್ರು, ಏನು, ಯಾಕೆ ಅಂತೇಳಿ ಅದು ಮನಸ್ಸಲ್ಲಿ ಇಟ್ಕೊಂಡು ಅದು ನನಗೆ ಕ್ಯಾರಿ ಮಾಡ್ತಾ ಹೋಗೋದ್ರ ಬಗ್ಗೆ ಇದರಿಂದ ಅದು ಸಹಾಯ ಆಗ್ಬೋದು. ಅಥವಾ ಟೀಚರೇ ಏನಾದ್ರು ಅಂದಿದ್ರೆ ಅದನ್ನ ಮಗು ಡೈರೆಕ್ಟ್ ಆಗಿ ಹೇಳಕ್ ಆಗ್ತಾ ಇದ್ರೆ ಇದರಿಂದ ನನಗೆ ನೋವಾಗಿದೆ ಅಂತಂದಾಗ ಅದನ್ನು ಸಹ ಬರ್ದಾಕೋದ್ರಿಂದ ಅಲ್ಲಿ ಆ ಮಕ್ಕಳಿಗೆ ಅವರು ಸಲಹೆ ಕೊಡೋಕ್ಕೆ ಈಸಿ ಆಗುತ್ತೆ. ಈಗ ಮಕ್ಕಳ ಸಲಹಾ ಪೆಟ್ಟಿ ಅಂತ ಒಂದು ಶಾಲೆಯಲ್ಲಿದೆ. ಆ ರೀತಿ ಆ ಮೌಲ್ಯಾಧಾರಿತ ಕೊಠಡಿಯಲ್ಲಿ ದ ಕೈಂಡ್ನೆಸ್ ಜಾರ್ ಅನ್ನೋದನ್ನ ನಾವು ಬಳಸಬಹುದು. ನಮ್ಮ ಗುರುತಿನ ವಲಯ ಅಂತ, ಇದು ಮಗುವಿನ ವೈಯಕ್ತಿಕ ವಿಶಿಷ್ಟತೆಯನ್ನು ಗುರುತಿಸಲು ಇರುವಂತಹ ಒಂದು ಸ್ಥಳ. ಪ್ರತಿಯೊಬ್ಬರ ಹೆಸರಿನ ಕಾರ್ಡ್. ಆದ್ರೆ ಆ ಮಗುವಿಗೆ ಒಂದು ಏನಾದರೂ ಸಂಸ್ಕೃತಿ ಇರ್ಬೋದು, ಕುಟುಂಬದ್ದು ಒಂದು ಯಾವುದೋ ಒಂದು ಸಂಸ್ಕೃತಿಯಿಂದ ಬಂದಿರುವಂತ ಒಂದು ನೇಮ್ ಇರ್ಬೋದು, ಅಥವಾ ತನಗೆ ಇಷ್ಟವಾಗುವ ಒಂದು ವಿಷಯ ಇರ್ಬೋದು. ತನ್ನ ಹೆಸರಿನ ಜೊತೆಗೆ ಅದನ್ನ ಆ ಮಗು ಬರೆದು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇರುತ್ತೆ ಅಂತ. ನಾನು ನಿಮಗೆಲ್ಲ ಒಂದು ವೈಟ್ ಶೀಟ್ ಕೊಟ್ಟಿದ್ದೆ ಆಗಲೇ ಫಸ್ಟಿಗೆ, ಬಿಫೋರ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ. ಅದರಲ್ಲಿ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹೆಸರು ನೀವು ಯಾವುದೋ ಒಂದು ವ್ಯಾಲ್ಯೂ ಅಥವಾ ಒಂದು
ಪಾಸಿಟಿವ್ ಏನಾದರೂ ಫಾಲೋ ಮಾಡ್ತಿರ್ತೀರ, ಪಾಸಿಟಿವ್ನೆಸ್ನ ಅಥವಾ ಒಂದು ವ್ಯಾಲ್ಯೂನ ಇಲ್ಲ ಒಂದು ಗುಡ್ ಮ್ಯಾನರ್ನ ಫಾಲೋ ಮಾಡ್ತಿರ್ತೀರ. ನಿಮಗೆ ಕೆಲವರು ಇತರರು ಸಹ ಹೇಳಿರ್ತಾರೆ, ನೀವು ಈ ರೀತಿ ಏನೋ ವೆಲ್ ಡ್ರೆಸ್ಸಿಂಗು ಅಥವಾ ನಿಮ್ಮ ಒಂದು ಆ್ಯಟಿಟ್ಯೂಡು, ನಿಮ್ಮ ಒಂದು ಪೇಷನ್ಸು ಅಥವಾ ನಿಮ್ಮದು ಇಂಟೈನ್ ನೇಚರು ಈ ರೀತಿ ಇರುತ್ತೆ ಅಂತ ನಿಮ್ಗೆ ಕೆಲವರು ಹೇಳಿರ್ತಾರಲ್ವ ಸರ್. ನಿಮ್ಮ ಹೆಸರಿನ ಲೆಟ್ರ್ ಜೊತೆಗೆ ಆ ಒಂದು ವ್ಯಾಲ್ಯೂನ ನೀವು ಬರೀಬೇಕು. ಫಾರ್ ಎಕ್ಸಾಂಪಲ್ ಈಗ ಖಲೀಲ್ ಬಾಷಾ ಸರ್ ಇದ್ದಾರೆ. ಖಲೀಲ್ ಅಂದರೆ ಕೈಂಡ್ನೆಸ್ ಖಲೀಲ್ ಬಾಷಾ ಅಂತ ಸ್ಮೈಲ್ ಮಾಡ್ತಿದ್ದಾರೆ ಅಂದರೆ ಅವರು ಎಲ್ಲರಿಗೂ ಸ್ವಲ್ಪ ಕೈಂಡ್ನೆಸ್ ಇದ್ದಾರೆ. ಈಗ ನಂದು ಭಾಗ್ಯಲಕ್ಷ್ಮಿ ಅಂತಿದೆ, ಬ್ರೈಟ್ಫುಲ್, ಬೆಸ್ಟ್ ಡ್ರೆಸ್ಸಿಂಗ್, ಬಿಲೌಡ್, ಬ್ರಿಲಿಯಂಟ್, ಬಿ ಆಕ್ಟಿವ್, ಕೈಂಡ್ ಅಂತ. ಅಂದರೆ ಇದ್ರಲ್ಲಿರೋ ನನಗೆ ಸ್ವಲ್ಪ ಅವು ಸೂಟ್ ಆಗಬೇಕು. ಆ ಒಂದು ಕೆಲವು ಮೌಲ್ಯಗಳು ಇರ್ಬೋದು ಅಥವಾ ಗುಡ್ ಮ್ಯಾನರ್ ಆಗಿರ್ಬೋದು, ಪಾಸಿಟಿವಿಟಿ ಆಗಿರ್ಬೋದು, ಅವು ನಮಗೆ ಏನಾಗಬೇಕು, ಅಪ್ಲೈ ಆಗಬೇಕು. ಮತ್ತು ಅವನ್ನ ಕೆಲವರು ನಮಗೆ ಪಾಸಿಟಿವ್ ಇದರಲ್ಲಿ ಹೇಳಿರ್ಬೇಕು. ಮತ್ತು ಬ್ಯಾಡ್ ಮ್ಯಾನರ್ ಬರಿಬೇಡ್ರಿ, ಅಡ್ಡ ಹೆಸರು ಬರಿಬೇಡ್ರಿ. ಮಕ್ಕಳಿಗೆ ಹೇಳುವಾಗ ಶಾಲೆಯಲ್ಲಿ ನಾವೇನೇನೋ ಫ್ರೆಂಡ್ಸ್ ಅಡ್ಡ ಹೆಸರು ಇಟ್ಟು ಕಲಿತಾ ಇರ್ತಾರೆ, ಆ ರೀತಿ ಬರೆಯೋಂಗಿಲ್ಲ. ತಮ್ಮ ಗುರುತಿನ ವಲಯ ಅಂತ ಏನಿದೆ, ಐಡೆಂಟಿಟಿ ಝೋನ್ ಅಂತ, ಅಲ್ಲಿ ಒಂದು ವ್ಯಾಲ್ಯೂನ ಸೇರಿಸಿ ನೀವು ಬರಿಬೇಕು ಸರ್. ಇವಾಗ ಒಬ್ಬೊಬ್ಬರೇ ಹೇಳಬೇಕು, ಅದು ನಿಮಗೆ ಅಪ್ಲೈ ಆಗೋ ಥರ ಇರಬೇಕು. ಆ ವ್ಯಾಲ್ಯೂನ ನೀವು ಎಲ್ಲ ವ್ಯಾಲ್ಯೂನ ಎಲ್ಲರೂ ಫಾಲೋ ಮಾಡ್ತೀವಿ, ಎಲ್ಲ ವ್ಯಾಲ್ಯೂಗಳನ್ನು ನಾವೆಲ್ಲರೂ ಫಾಲೋ ಮಾಡ್ತೀವಿ. ಆದರೆ ಒಂದು ವ್ಯಾಲ್ಯೂ ಅಥವಾ ಒಂದು ಏನೋ ಗುಡ್ ಮ್ಯಾನರು ಅದು ನಿಮ್ಮನ್ನ ಭಾಳನೇ ಅಟ್ರಾಕ್ಷನ್ ಮಾಡಿರುತ್ತೆ. ನೀವು ಅದನ್ನು ಫಾಲೋ ಮಾಡ್ತಿರ್ತೀರ. ನಿಮ್ಮ ನೇಮ್ ಜೊತೆಗೆ ಅದನ್ನ ಟ್ಯಾಗ್ ಮಾಡಿ, ಅದು ಕೋರ್ ವ್ಯಾಲ್ಯೂ ಸಹ ಆಗ್ಬೋದು. ಕೋರ್ ವ್ಯಾಲ್ಯೂ ಅಂದರೆ ಈಗ ಬಿ ಆಕ್ಟಿವ್, ಈ ಥರ ಬಿ ಹೆಲ್ಪ್ಫುಲ್, ಈ ಥರ ಕೋರ್ ವ್ಯಾಲ್ಯೂ ಆಗಿರ್ಬೋದು, ಮೇನ್ ವ್ಯಾಲ್ಯೂ ಆಗಿರ್ಬೋದು. ಬರೀರಿ ಸರ್, ಮೇಡಮ್ ಬರೀರಿ. ಎಲ್ಲರೂ ಕನ್ನಡದಲ್ಲೂ ಬರಿಬೋದು, ಇಂಗ್ಲೀಷಲ್ಲೂ ಬರಿಬೋದು. ನಿಮ್ಮದು ಬೇರೆಯವ್ರದಲ್ಲ, ನಿಮ್ಮ ಹೆಸರಿನ ಜೊತೆ ನಿಮ್ಮ ಒಂದು ಪಾಸಿಟಿವ್ನೆಸ್ಸು, ನಿಮ್ಮ ಒಂದು ಗುಡ್ ಮ್ಯಾನ್. ಅದು ನಿಮಗೆ ಸ್ವಲ್ಪ ಜನ ಹೇಳಿರ್ಬೇಕು, ಪ್ರಶಂಸೆ ಮಾಡಿರ್ಬೇಕು. ನಿಮಗೆ ನಿಮ್ಮ ನೇಮಿನ ಲೆಟ್ರಿಂದ ನಾನು ಬರಿಬೋದು. ಮೇಡಮ್ ನನಗೆ ಲೆಟ್ರಿಂದ ಸಿಕ್ಕಿಲ್ಲ, ಮೇಡಮ್ ನನ್ನ ಹೆಸರಿನ ಲೆಟ್ರಿಂದ ಸಿಕ್ಕಿಲ್ಲ ಅಂದರೆ ನೀವೊಂದು ವ್ಯಾಲ್ಯೂನ ನಾನು ಈ ಒಂದು ವ್ಯಾಲ್ಯೂನ ನಾನು ತುಂಬ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಅಂತ ವ್ಯಾಲ್ಯೂನು ಸಹ ನೀವು ಬರಿಬೋದು. ಟ್ರೈ ಮಾಡಿ ಸರ್. ನಾನು ಬೇರೆಯವ್ರ ಹೆಸರು ಬರೀರಿ ಅಂತ ಹೇಳಿಲ್ಲ, ನಿಮ್ಮ ಹೆಸರಿಂದ ನಿಮ್ಮದೇ ಒಂದು ವ್ಯಾಲ್ಯೂನ ಬರೀರಿ ಅಂತ ಹೇಳಿದ್ದೀನಿ. ನಾನು ಪೇಪರ್ ಇಲ್ಲ ಅಂತ ಹಂಗೆ ಕುತ್ಕೋಬೇಡ್ರಿ, ಪೇಪರ್ ಇದ್ದಾವೆ. ಇದು ನಿಮಗೆ ಏನೋ ಒಂದು ರೀತಿ ಅದು ನೆನಪಿರುತ್ತೆ ನಿಮಗೆ ಯಾವಾಗಲೂ. ನಿಮ್ಮ ನೇಮ್ ಜೊತೆಗೆ ನಿಮ್ಮ ಒಂದು